ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಿರಿಯ ಚೇತನ ಮುದ್ದೇಗೌಡರಿಗೆ 98ರ ಸಂಭ್ರಮ. ಖುದ್ದು ದೂರವಾಣಿ ಕರೆ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ಶುಭ ಹಾರೈಕೆ. ರಾಜ್ಯ ಸರ್ಕಾರ ಭರಿಸಿದ 5 ಕೋಟಿ 30 ಲಕ್ಷ ರೂಪಾಯಿ ಅನುದಾನಕ್ಕೆ ಕೃತಜ್ಞತೆ ಸಲ್ಲಿಸಿದ ಮುದ್ದೇಗೌಡರು. ನಿಷ್ಠಾವಂತ ಕಾರ್ಯಕರ್ತರಿಗೆ ಒಲಿದ ಟಿಕೆಟ್. ಪಕ್ಷದ ಸಂಘಟನೆ ಹಾಗೂ ನಿಷ್ಠೆಯನ್ನು ಗುರುತಿಸಿದ ಹೈಕಮಾಂಡ್. ವರಿಷ್ಠರ ನಿರ್ಧಾರಕ್ಕೆ ಬಿವೈ ವಿಜೇಂದ್ರ ಹರ್ಷ. ದೇವರಾಜ ಅರಸು ಮೊಮ್ಮಗ ಸೂರಜ್ ಹೆಗ್ಡೆ ಅಕಾಲಿಕ ನಿಧನ. ಕಂಬನಿ ಮಿಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಹಿರಿಯ ಉಪಾಧ್ಯಕ್ಷರಾದ ಮುದ್ದೇಗೌಡರ 98ನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಒಕ್ಕಲಿಗರ ಭವನದಲ್ಲಿ ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುದ್ದೇಗೌಡರಿಗೆ ಖುದ್ದು ದೂರವಾಣಿ ಕರೆ ಮಾಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ದೂರವಾಣಿ ಸಂಭಾಷಣೆಯ ವೇಳೆ ಮುಖ್ಯಮಂತ್ರಿಗಳು ಮುದ್ದೇಗೌಡರ ಸುದೀರ್ಘ ಸಮಾಜ ಸೇವೆಯನ್ನು ಶ್ಲಾಘಿಸಿದರು. ಮುದ್ದೇಗೌಡರ ಸಮಾಜ ಸೇವೆ ಹಾಗೂ ಅವರ ಆಡಳಿತ ವೈಖರಿ ಎಲ್ಲರಿಗೂ ಮೆಚ್ಚುವಂತದ್ದು ಮತ್ತು ಮಾದರಿಯಾದದ್ದು. ಮುಂದಿನ ದಿನಗಳಲ್ಲೂ ಅವರ ಆರೋಗ್ಯ ಹೀಗೆಯೇ ಉತ್ತಮವಾಗಿರಲಿ, ಸಮಾಜಕ್ಕೆ ಅವರ ಮಾರ್ಗದರ್ಶನ ನಿರಂತರವಾಗಿ ಸಿಗಲಿ ಎಂದು ಸಿಎಂ ಶುಭ ಹಾರೈಸಿದರು. ಮುಖ್ಯಮಂತ್ರಿಗಳ ಕರೆಗೆ ಅತ್ಯಂತ ಗೌರವಪೂರ್ವಕವಾಗಿ ಪ್ರತಿಕ್ರಿಯಿಸಿದ ಮುದ್ದೇಗೌಡರು ಹಾಸನ ಜಿಲ್ಲಾ ಒಕ್ಕಲಿಗರ ಭವನಕ್ಕೆ ಸರ್ಕಾರ ನೀಡಿದ ಬೆಂಬಲವನ್ನು ಸ್ಮರಿಸಿ ಧನ್ಯವಾದ ಅರ್ಪಿಸಿದರು. ಹಾಸನ ಜಿಲ್ಲಾ ಒಕ್ಕಲಿಗರ ಭವನದ ನಿರ್ಮಾಣಕ್ಕೆ ಬೇಕಿದ್ದ 5 ಕೋಟಿ 30 ಲಕ್ಷ ರೂಪಾಯಿ ಮೊತ್ತವನ್ನು ರಾಜ್ಯ ಸರ್ಕಾರವೇ ಭರಿಸಿ ಆ ಹೊರೆಯನ್ನು ವಜಾಗೊಳಿಸಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಗೌರವ ತಂದಿದೆ. ಈ ಮಹತ್ ಕಾರ್ಯಕ್ಕಾಗಿ ನಮ್ಮ ಇಡೀ ಸಮಾಜದ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಮುದ್ದೇಗೌಡರು ಹರ್ಷ ವ್ಯಕ್ತಪಡಿಸಿದರು. ಹಾಸನ ನಗರದ ಒಕ್ಕಲಿಗರ ಭವನದಲ್ಲಿ ನಡೆದ ಈ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಮುದ್ದೇಗೌಡರು, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗಣ್ಯರು ಭಾಗವಹಿಸಿ ಹಿರಿಯ ಚೇತನಕ್ಕೆ ಹಾರ ಹಾಕಿ ಸಿಹಿ ಹಂಚಿ ಗೌರವ ಸಲ್ಲಿಸಿದರು. ಸಿಎಂ ಅವರ ನೇರ ಕರೆ ಮತ್ತು ಭವನದ ಅನುದಾನದ ಕುರಿತಾದ ಮಾತುಗಳು ಕಾರ್ಯಕ್ರಮದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದ್ವು. ಇದೊಂದು ಸಮುದಾಯ ಭಾಗ ಕಟ್ಟಿ 10 ಜನ ಮಕ್ಕಳಿಗೆ ಸಹಾಯ ಆಗುತ್ತೆ. ನನ್ನ ಜೀವನ ಸಾರ್ಥಕ ಆಯಿತು ಅಂತ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಸಂಘ ಇದೆಯಲ್ಲ ಎಷ್ಟು ಒಗ್ಗಟ್ಟಾಗಿದೆ ಅಂದರೆ ಒಂದೇ ಒಂದು ಮಾತು ಭಿನ್ನಾಭಿಪ್ರಾಯ ಇಲ್ಲ. ಇದಕ್ಕಿಂತ ದೊಡ್ಡ ಮತ್ತೊಂದಿಲ್ಲ. ಆಗ್ತಾ ಇದೆ. ಈಗ ನೀವು ಮಾಡಿದ ಸಹಾಯನ ಎಲ್ರಿಗೂ ಅರ್ಥವಾಗಿದೆ. ಅದು ಹಾಕಾಗಿಲ್ಲ. ನಾನು ಅಲ್ಲೆಲ್ಲ ನೀವು ಅದನ್ನು ತೋರಿಸಿದ್ರಿಂದ ನಮಗೆ ಸುಲಭ ಆಯಿತು. ನೀವು ತೋರಿಸದೇ ಇದ್ದರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಭಾಳ ಒಳ್ಳೆಯದಾಗಿದೆ. ಈಗ ನಮ್ಮ ಇಡೀ ಜೀವನದಲ್ಲಿ ಸಾಲ ತೀರಿಸ್ತಾ ಇದ್ವಿ. ಇಲ್ವೋ ಆ ಸಾಲ ಈಗ ನೀವು ಡಿ ಕೆ ಶಿವಕುಮಾರ್ ನಿಂತ್ಕೊಂಡು ಅದು ಒಳ್ಳೆಯದು. ಪ್ರತಿಯೊಬ್ಬರ ಹೆಸರನ್ನು ನಾನು ಹೇಳ್ತಾ ಪಕ್ಷದ ವರಿಷ್ಠರು ರಾಜ್ಯಸಭೆಯ 1 ಸ್ಥಾನ ಹಾಗೂ ವಿಧಾನ ಪರಿಷತ್ನ 2 ಸ್ಥಾನಗಳಿಗೆ ಪ್ರಕಟಿಸಿರುವ ಅಭ್ಯರ್ಥಿಗಳ ಹೆಸರುಗಳು ಅತ್ಯಂತ ಸೂಕ್ತವಾಗಿದ್ದು ಮೂವರ ಆಯ್ಕೆಯು ತಮಗೆ ತೀವ್ರ ಸಂತೋಷವನ್ನ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ ಬಳಿಕ ವಿಧಾನಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಹಿನ್ನೆಲೆ ಹಾಗೂ ಸುಮಲತಾ ಅಂಬರೀಶ್ ಮತ್ತು ಎಚ್ ಡಿ ದೇವೇಗೌಡರ ಕುರಿತಾದ ಚರ್ಚೆಗಳ ಬಗ್ಗೆ ಸ್ಪಷ್ಟನೆ ನೀಡಿದರು. ಬಿವೈ ವಿಜೇಂದ್ರ ಅವರು 3 ಅಭ್ಯರ್ಥಿಗಳ ಸಂಘಟನಾತ್ಮಕ ಹಿನ್ನೆಲೆ ಹಾಗೂ ಪಕ್ಷಕ್ಕೆ ಅವರು ನೀಡಿರುವ ಕೊಡುಗೆಯನ್ನು ಶ್ಲಾಘಿಸಿದರು. ಕುರುಬ ಸಮಾಜಕ್ಕೆ ಸೇರಿದ ಇವರು ಆರ್ಎಸ್ಎಸ್ ಗರಡಿಯಲ್ಲಿ ಬೆಳೆದವರು. ಎಬಿವಿಪಿ ಹಾಗೂ ಬಿಜೆಪಿಯಲ್ಲಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಕೆಪಿಎಸ್ಸಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಕಳೆದ 2 ದಶಕಗಳಿಗೂ ಹೆಚ್ಚು ಕಾಲ ಅಂದರೆ ಸುಮಾರು 37 ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ. ಎಬಿವಿಪಿಯಲ್ಲೂ ಸೇವೆ ಸಲ್ಲಿಸಿರುವ ಇವರು ಪಕ್ಷಕ್ಕೆ ದೊಡ್ಡ ಬಲ ತುಂಬಿದ್ದಾರೆ. ಅತ್ಯಂತ ಬುದ್ಧಿವಂತ ನಾಯಕರಾಗಿರುವ ಇವರು ಮಡಿವಾಳ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವ ಇವರು ಈ ಹಿಂದೆ 2 ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಲ್ಪಮತಗಳ ಅಂತರದಿಂದ ಸೋತಿದ್ರು. ಪಕ್ಷ ಈ ಬಾರಿ ಇವರ ನಿಷ್ಠೆಯನ್ನು ಗುರುತಿಸಿದೆ. ಇದೇ ವೇಳೆ ರಾಜ್ಯಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸುಮಲತಾ ಅಂಬರೀಶ್ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೆಸರಿನ ಕುರಿತು ಎದ್ದಿದ್ದ ಚರ್ಚೆಗಳಿಗೆ ವಿಜೇಂದ್ರ ತೆರೆ ಎಳೆದರು. ನಿನ್ನೆಯ ದಿನ ನಮ್ಮ ಪಕ್ಷದ ವರಿಷ್ಠರು ರಾಜ್ಯಸಭೆ ಹಾಗೂ 2 ವಿಧಾನ ಪರಿಷತ್ ಸ್ಥಾನಗಳಿಗೆ
ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ತಿಳಿದಿರೋ ಹಾಗೆ ರಾಜ್ಯಸಭೆಗೆ ಅತ್ಯಂತ ಹಿಂದುಳಿದ ಸಮಾಜ, ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ನಾಗರಾಜ್ರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬೆಳೆದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿ ಪಕ್ಷದ ಸಂಘಟನೆಯಲ್ಲೂ ಸಹ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗೂ ಕೂಡ ಅವರು ಸಂಘಟನೆಗೆ ಸಮಯವನ್ನು ನೀಡಿದರು. ಮತ್ತು ವಿಶೇಷವಾಗಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಅಲ್ಲೂ ಕೂಡ ಬಹಳ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ವಿಧಾನ ಪರಿಷತ್ಗೆ ನಮಗಾಗಲೇ ಗೊತ್ತಿರೋ ಹಾಗೆ ಕಠಿಣ ಪರಿಶ್ರಮ ಮತ್ತು ಛಲವಿದ್ದರೆ ಗ್ರಾಮೀಣ ಭಾಗದ ಪ್ರತಿಭೆಗಳು ಕೂಡ ದೇಶದ ಅತ್ಯುನ್ನತ ಶಿಕ್ಷಣವನ್ನು ಪಡೆದು ಸಾಧನೆ ಮಾಡಬಹುದು ಎಂಬುದನ್ನು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾರಶೆಟ್ಟಿಹಳ್ಳಿ ಗ್ರಾಮದ ತನುಷಾ MC ಸಾಬೀತುಪಡಿಸಿದ್ದಾರೆ. ಗ್ರಾಮದ ಸಣ್ಣ ರೈತರಾದ ಚಂದ್ರಶೇಖರ್ ಮತ್ತು ಭಾರತೀಯಾದ ಅವರ ಸುಪುತ್ರಿ ಕುಮಾರಿ ತನುಷಾ MC ಅವರು ತುಮಕೂರಿನ ಪ್ರತಿಷ್ಠಿತ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಹಾಸ್ಪಿಟಲ್ನಲ್ಲಿ ಯಶಸ್ವಿಯಾಗಿ MBBS ಪದವಿ ಪೂರ್ಣಗೊಳಿಸಿ ವೈದ್ಯೆಯಾಗಿ ಹೊರಹೊಮ್ಮಿದ್ದಾರೆ. ಅವರ ತಂದೆ ಚಂದ್ರಶೇಖರ್ ಅವರು ಒಬ್ಬ ಸಾಮಾನ್ಯ ಸಣ್ಣ ರೈತ. ತನ್ನ ಮಗಳನ್ನ ಸಮಾಜ ಮೆಚ್ಚುವ ದೊಡ್ಡ ವೈದ್ಯೆಯನ್ನಾಗಿ ಮಾಡಬೇಕೆಂಬ ಬಲವಾದ ಆಸೆ ಅವರದ್ದಾಗಿತ್ತು. ಹೆತ್ತವರ ಆಸೆ ಮತ್ತು ಕಷ್ಟವನ್ನು ಕಣ್ಣಾರೆ ಕಂಡಿದ್ದ ಭಾರತಿ ಬಾಲ್ಯದಿಂದಲೇ ಓದಿನಲ್ಲಿ ಅಪ್ರತಿಮ ಪ್ರತಿಭೆಯಾಗಿ ಮಿಂಚಿದ್ರು. ತಂದೆಯ ಕನಸನ್ನೇ ತನ್ನ ಧ್ಯೇಯವಾಗಿಸಿಕೊಂಡು ವೈದ್ಯಕೀಯ ಸೀಟು ಪಡೆದು ಈಗ ಯಶಸ್ವಿಯಾಗಿ ಪದವಿ ಮುಗಿಸಿ ಹೆತ್ತವರ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಅರಣ್ಯ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಿಳಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಪರಿಸರ ಜಾಗೃತಿ ಜಾಥಾ ಹಾಗೂ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ HK ಸುರೇಶ್, ವಿಶ್ವ ಪರಿಸರ ದಿನಾಚರಣೆ ಕೇವಲ ಜೂನ್ 5ಕ್ಕೆ ಸೀಮಿತವಾಗಿದೆ. ಪ್ರತಿದಿನವೂ ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಮನೋಭಾವ ಎಲ್ಲರಲ್ಲಿ ಬೆಳೆಯಬೇಕು ಎಂದು ಹೇಳಿದರು. ಪರಿಸರ ಸಂರಕ್ಷಣೆಗೆ ಸಾರ್ವಜನಿಕರು, ಅಧಿಕಾರಿಗಳು, ಪರಿಸರವಾದಿಗಳು ಹಾಗೂ ಶಾಲಾ ಮಕ್ಕಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರುವುದರಿಂದ ಅವರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಪರಿಸರ ದಿನಾಚರಣೆ ಒಂದು ದಿನದ ಆಚರಣೆಯಾಗದೆ ಪ್ರತಿದಿನವೂ ವನ ಮಹೋತ್ಸವದಂತೆ ಆಚರಿಸಬೇಕು ಎಂದರು. ತಾಯಿಯ ಹೆಸರಿನಲ್ಲಿ ಒಂದು ಮರವನ್ನು ನೆಡುವ ಪರಿಕಲ್ಪನೆ ಅರ್ಥಪೂರ್ಣವಾಗಿದ್ದು ಪ್ರತಿಯೊಬ್ಬರು ಅದನ್ನು ಅನುಸರಿಸಬೇಕು ಎಂದು ಕರೆ ನೀಡಿದರು. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಪ್ರಜ್ಞೆ ಮತ್ತು ಜವಾಬ್ದಾರಿಯನ್ನು ಬೆಳೆಸುವುದು ಅತ್ಯಗತ್ಯವಾಗಿದೆ. ಹಸಿರು ಹಾಸನ ಕಾರ್ಯಕ್ರಮವಾದ ಅಂಗವಾಗಿ ಬೇಲೂರು ಇನ್ನಷ್ಟು ಹಸಿರಾಗಿ ಕಂಗೊಳಿಸಬೇಕು ಎಂಬ ಆಶಯ ವ್ಯಕ್ತಪಡಿಸಿದ ಅವರು, ವಿದ್ಯಾರ್ಥಿಗಳು ಕನಿಷ್ಠ ಒಂದು ಗಿಡ ಅಥವಾ ಮರವನ್ನು ನೆಟ್ಟು ಪೋಷಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ತಮ್ಮ ಕೊಡುಗೆ ನೀಡಬೇಕು ಎಂದು ಸಲಹೆ ನೀಡಿದರು. ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆಯನ್ನು ಮಾಡ್ತಕ್ಕಂಥದ್ದು ಸಾಂಕೇತಿಕವಾಗಿ ಇರುತ್ತೆ. ಆದರೆ ಪರಿಸರ ಅಂತಕ್ಕಂಥದ್ದು ಪ್ರತಿನಿತ್ಯ ಪ್ರತಿ ಕ್ಷಣವನ್ನು ಸಹ ನಾವು ಗಮನಿಸಬೇಕು ಅನ್ನೋದಕ್ಕೆ ಇವತ್ತು ಬೇಲೂರಿನ ಸಮಸ್ತ ನಮ್ಮೆಲ್ಲ ಪರಿಸರವಾದಿಗಳ ಸಹಕಾರದಿಂದ, ಅಧಿಕಾರಿಗಳ ಸಹಕಾರದಿಂದ, ವಿಶೇಷವಾಗಿ ಸಾರ್ವಜನಿಕರ ನನ್ನೆಲ್ಲ ಸಹೋದರಿಯರಿದ್ದಾರೆ ಅವರ ಸಹಕಾರದಿಂದ, ಆಮೇಲೆ ಶಾಲಾ ಮಕ್ಕಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದನ್ನು ಏನು ಹೇಳ್ತೀವಿ ಅದಕ್ಕೆ ಅನುಗುಣವಾಗಿ ಅವರಲ್ಲಿ ಅವೇರ್ನೆಸ್ನ ಮೂಡಿಸಬೇಕು, ಪರಿಸರಕ್ಕೆ ಒತ್ತನ್ನು ಕೊಡಬೇಕು. ಇವತ್ತು ಎಲ್ಲರಿಗೂ ಸಹ ತಾಯಿ ಅಂತಕ್ಕಂಥದ್ದು ಒಂದು ಪದಕ್ಕೆ ತುಂಬ ಗೌರವ ಇರತಕ್ಕಂಥದ್ದು. ಒಂದು ಕರೆಯನ್ನು ಕೊಟ್ಟಿದ್ದಾರೆ, ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು ಅಂತಕ್ಕಂಥದ್ದು. ಅದು ಕಾಡು, ಮೇಡು, ಇನ್ನೊಂದು ಮತ್ತೊಂದು. ಪರಿಸರನೇ. ಪರಿಸರ ಇಲ್ಲದೆ ಹೋದರೆ, ಪ್ರಕೃತಿ ಇಲ್ಲದೆ ಹೋದರೆ ನಾವು ಯಾರೂ ಸಹ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಏನಾದರೂ ಬೇಕು ಅಂತಂದರೆ ಪರಿಸರವನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ. ಈ ಸಂದರ್ಭದಲ್ಲಿ BGBS ಅಧ್ಯಕ್ಷ HR ಚಂದ್ರಶೇಖರ್, PSI SG ಪಾಟೀಲ್, ಶೈಲವಲ್ಲಿ ಅರಣ್ಯಾಧಿಕಾರಿ, ಕರವೇ ಚಂದ್ರು ಹಾಜರಿದ್ದರು. ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿದ್ಯಾರ್ಥಿ ವಿದ್ಯಾದಾನ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಉದೇವಾರ ಸರ್ಕಾರಿ ಪ್ರೌಢಶಾಲೆ ಹಾಗೂ ಬಾಳೆಕತಿಯ S ಮಾನಸ ಪ್ರೌಢಶಾಲೆಯ ಸುಮಾರು 150 ವಿದ್ಯಾರ್ಥಿಗಳಿಗೆ ಉಚಿತ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಳೆದ 5 ವರ್ಷಗಳಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಅಗತ್ಯ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುತ್ತಾ ಬರುತ್ತಿರುವ ವಿದ್ಯಾರ್ಥಿ ವಿದ್ಯಮಾನ ಫ್ರೆಂಡ್ಸ್ ಗ್ರೂಪ್ ಈ ವರ್ಷವೂ ತನ್ನ ಸಾಮಾಜಿಕ ಬದ್ಧತೆಯನ್ನು ಮುಂದುವರಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಕೈಜೋಡಿಸಿದೆ. ಉದ್ಯಮಿಗಳಾದ ಲೋಹಿತ್, ಕೃತಿಕ್ ಹಾಗೂ ಕೌಶಿಕ್ ಅವರು
ತಮ್ಮ ಆದಾಯದ ಒಂದು ಭಾಗವನ್ನ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಮೀಸಲಿಟ್ಟು ಈ ಸೇವಾ ಕಾರ್ಯವನ್ನ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ ಮಾನಸ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ದೇವರಾಜ್, ಫ್ರೆಂಡ್ಸ್ ಗ್ರೂಪ್ ಪ್ರತಿ ವರ್ಷವೂ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವುದರ ಜೊತೆಗೆ ಶಾಲೆಯ ಅಭಿವೃದ್ಧಿಗೂ ಸಹಕಾರ ನೀಡುತ್ತಿದೆ. ತಾಲೂಕಿನ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿರುವುದು ಅವರ ಸಾಮಾಜಿಕ ಕಳಕಳಿಗೆ ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಪೆನ್ನನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥ ಈ ವಿದ್ಯಾದಾನ ಫ್ರೆಂಡ್ಸ್ ಗ್ರೂಪ್ನ MRF ಲೋಹಿತ್ರವರು, ಕೌಶಿಕ್ ಮತ್ತು ಕೃತಿಕ್ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಪೆನ್ನನ್ನು ವಿತರಣೆ ಮಾಡಿದ್ದಾರೆ. ಕಳೆದ ಬಾರಿ ಇವರು ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಪರಿಕರಗಳು, ಬ್ಯಾಗು, ನೋಟ್ಬುಕ್ ಮತ್ತು ಪೆನ್ನುಗಳೆಲ್ಲವನ್ನು ಕೂಡ ವಿತರಣೆ ಮಾಡಿದೆ. ಉದಯವಾರ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಸುಬ್ರಹ್ಮಣ್ಯ ಹೆಚ್ಕೆ ಮಾತನಾಡಿ, ಇಂತಹ ಸಮಾಜಮುಖಿ ಕಾರ್ಯಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಉತ್ತಮ ಸಾಧನೆಗೆ ಪ್ರೇರಣೆ ನೀಡುತ್ತವೆ ಎಂದು ಹೇಳಿದರು. ದಾನಿಗಳ ಪರವಾಗಿ ಮಾತನಾಡಿದ ಲೋಹಿತ್, ತಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಇಂದು ಉದ್ಯಮಿಗಳಾಗಿದ್ದು, ಸರ್ಕಾರಿ ಶಾಲೆಗಳ ಬಗ್ಗೆ ಸಮಾಜದಲ್ಲಿ ಇನ್ನಷ್ಟು ವಿಶ್ವಾಸ ಮೂಡಿಸುವ ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಸೇವಾ ಕಾರ್ಯವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ವೇದಾವತಿ HS, ಸುಮಾ ಉಡುಪ, ಸದಾಶಿವ ಪೂಜಾರಿ, ರಾಘವೇಂದ್ರ, ದಿನೇಶ್ BM ಸೇರಿದಂತೆ ಶಾಲಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವಿದ್ಯಾದಾನ ಗ್ರೂಪ್ನವರು ನಿಮಗೆ ಲೇಖನ ಸಾಮಗ್ರಿಗಳು ಮತ್ತೆ ಈ ಪರಿಕರಗಳನ್ನು ಕೊಟ್ಟಿದ್ದಾರೆ. ಒಂದು ಮಾತಿದೆ ಕನ್ನಡದಲ್ಲಿ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಯುವುದು ಬುತ್ತಿ ಸರ್ವಜ್ಞ ಅಂತ. ಇಂಥ ಒಳ್ಳೆ ಸತ್ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನ, ಹೀಗೆ ಸಹಾಯ ಮಾಡುವನ್ನ, ಈ ಮಕ್ಕಳಿಗೆ ಸಹಾಯ ಮಾಡುವಂತ ಈ ಪದ್ಧತಿ ಇನ್ನಷ್ಟು ಮುಂದುವರಿಲಿ. ದೇವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಮಕ್ಕಳಾದ ತಮಗೆ ಕೂಡ ಈ ಅವರು ಮಾದರಿ. ಯಾಕಂತಂದ್ರೆ ಜನಪದ ಕಲೆ ಮತ್ತು ಸಾಹಿತ್ಯ ಇವುಗಳನ್ನು ಉಳಿಸಲು ಇಂತಹ ಕಾರ್ಯಕ್ರಮಗಳ ಅಗತ್ಯತೆ ಹೆಚ್ಚಾಗಿದೆ ಎಂದು ಮಂಡ್ಯ ಜಿಲ್ಲೆ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ತಿಳಿಸಿದ್ದಾರೆ. ಚನ್ನಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿರುವ ಪ್ರತಿಮಾ ಟ್ರಸ್ಟ್ ಇವರ ವತಿಯಿಂದ ನಡೆದ ಪ್ರತಿಮಾ ಹೆಜ್ಜೆಯ ಗುರುತು ಎಂಬ ತಮಟೆ ತರಬೇತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಜನಪದ ಕಲೆ ಮತ್ತು ಸಾಹಿತ್ಯ ಇವುಗಳ ಉಳಿಸಲು ಇಂತಹ ಕಾರ್ಯಕ್ರಮಗಳ ಅಗತ್ಯತೆ ಹೆಚ್ಚಾಗಿದೆ. ಜನಪದ ಕಲೆ ಮತ್ತು ಸಾಹಿತ್ಯಗಳು ನಶಿಸಿ ಹೋಗುತ್ತಿವೆ. ಆದರೆ ಇಂತಹ ಸಂಘ ಸಂಸ್ಥೆಗಳು ಜನಪದ ಮತ್ತು ಸಾಹಿತ್ಯಗಳ ಉಳಿವಿಗಾಗಿ ಬಹಳಷ್ಟು ಶ್ರಮಿಸುತ್ತಿವೆ. ಅದರಲ್ಲೂ ಮನುಷ್ಯರನ್ನು ಜಾಗೃತಿಗೊಳಿಸುತ್ತಿರುವುದು ಹಾಗೂ ಈ ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳಿಗೆ ಎಚ್ಚರಿಸುತ್ತಿರುವುದು ಏನೆಂದರೆ ಶಿಸ್ತು, ಸಮಯ ಪಾಲನೆ, ಪ್ರಜ್ಞೆ, ಜಾಗೃತಿ, ಎಚ್ಚರಿಕೆ ಇವುಗಳನ್ನು ಸಹ ಇಂತಹ ಶಿಬಿರಗಳು ಶಿಬಿರಾರ್ಥಿಗಳು ಬಹಳಷ್ಟು ವಿಷಯಗಳನ್ನು ಕಲಿಯಬಹುದಾಗಿದೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲೆಗಳಿಂದ ಮತ್ತು ತಾಲೂಕುಗಳಿಂದ, ಸುತ್ತಮುತ್ತಲಿನ ಗ್ರಾಮಗಳಿಂದ ಶಿಬಿರಾರ್ಥಿಗಳು ಭಾಗವಹಿಸಿದ್ದೀರಾ. ಆದರೆ ಅದರಲ್ಲಿ ವಿಶೇಷವಾಗಿ ಶಿಬಿರಾರ್ಥಿಗಳ ಯಾವ ಗುಣಲಕ್ಷಣಗಳಿರಬೇಕು, ಎಲ್ಲ ಗುಣಲಕ್ಷಣಗಳನ್ನು ಈ ಕಾರ್ಯಕ್ರಮದಲ್ಲಿ ಕಲಿಯಬೇಕು ಮತ್ತು ಆಯೋಜಕರು ಕಲಿಸಬೇಕು. ಅದರಿಂದ ಮಾತ್ರ ವಿದ್ಯೆಯನ್ನು ಪಡೆಯಲು ಸಾಧ್ಯ. ಕಲಿಕೆ ಎಂಬುದು ಯಾರ ಸ್ವತ್ತು ಅಲ್ಲ. ಅದನ್ನು ಕಲಿಯಲು ನಿಷ್ಠೆ, ಭಕ್ತಿ ಇವುಗಳಿದ್ದರೆ ಕಲಿಸಿ ಸಹಕಾರಿಯಾಗುತ್ತದೆ ಎಂದರು. ಜಾಗೃತಿಗೊಳಿಸತಕ್ಕಂಥ, ಮನುಷ್ಯತ್ವವನ್ನು ಎಚ್ಚರಗೊಳಿಸತಕ್ಕಂಥ, ಮನುಷ್ಯರಲ್ಲಿ ಒಂದು ಶಿಸ್ತನ್ನು, ಸಂಯಮವನ್ನು, ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇಂಥದ್ದೊಂದು ಕಾರ್ಯಕ್ರಮ ನಡೆಯುವಾಗ ಎಷ್ಟು ದೂರದಿಂದಾದರೂ ಬರಲಿ, ಬರೋದು ಮುಖ್ಯ ಅಂದರು ನಾನು ಅಂದ್ಕೊಂಡಿರ್ತಕ್ಕಂಥ. ನನಗೆ ಇಲ್ಲಿ ಬಂದ ಮೇಲೆ ನನಗೆ ಒಂದು ಹೊಸ ಲೋಕ ನಾನು ಮುಂದೆ ತೆರೆದುಕೊಂಡಿದ್ದೆ. ಕಳೆದ 50 ವರ್ಷಗಳಲ್ಲಿ ನಾನು ಪಾಠ ಮಾಡ್ತಾ ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಧ್ಯಕ್ಷ ಮಲ್ಲಿಕಾರ್ಜುನ, ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ತಮ್ಮಣ್ಣಗೌಡ, ಮಂಡ್ಯ ಜಿಲ್ಲೆಯ ರೈತ ಸಂಘದ ಮುಖಂಡ ಜಯರಾಮ್, ಚನ್ನಪಟ್ಟಣ ತಾಲೂಕು ಕರ್ನಾಟಕ ಸಂಘದ ಅಧ್ಯಕ್ಷ ಆದಿಶೇಷಕುಮಾರ್, ಪ್ರತಿಭಾ ಟ್ರಸ್ಟ್ನ ಅಧ್ಯಕ್ಷ ತೆಂಕನಹಳ್ಳಿ ಉಮೇಶ್, ಸಂಚಾಲಕ AL ನಾಗೇಶ್ ಮುಂತಾದವರು ಹಾಜರಿದ್ದರು. ತಮ್ಮ ವಿರುದ್ಧ FIR ದಾಖಲಾಗಿರುವ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶ ಹೊರಹಾಕಿರುವ ಕಲಬುರಗಿ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು, ನಮ್ಮ ರಾಜಕೀಯ ಜೀವನದಲ್ಲಿ ಇಂತಹ FIRಗಳನ್ನು ಸಾಕಷ್ಟು ನೋಡಿದ್ದೇನೆ. ಇದಕ್ಕೆಲ್ಲ ನಾವು ಹೆದರಿ ಸುಮ್ಮನೆ ಕೂರುವವರಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕಲಬುರಗಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಪ್ರಕರಣದ ವಿರುದ್ಧ ಕಾನೂನಾತ್ಮಕವಾಗಿ ಹಾಗೂ ರಾಜಕೀಯವಾಗಿ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ಕಮರುಲ್ ಇಸ್ಲಾಂ ಹೇಳಿಕೆಗೆ ಸಾಕ್ಷಿ ಇದೆ. ಮಾಜಿ ಸಚಿವ ದಿವಂಗತ ಕಮರುಲ್ ಇಸ್ಲಾಂ ಅವರು ಕಲಬುರಗಿಯನ್ನ ಚೋಟಾ ಪಾಕಿಸ್ತಾನ್ ಮಾಡುವುದಾಗಿ ಹಿಂದೆ ಹೇಳಿಕೆ ನೀಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಬಳಿ ಪಕ್ಕ ಸಾಕ್ಷಿ ಹಾಗೂ ದಾಖಲೆಗಳಿವೆ. ಅಂದು ಈ ವಿಷಯ ಮಾಧ್ಯಮಗಳಲ್ಲಿ ಪ್ರಸ್ತಾಪವಾಗಿತ್ತು ಎಂದು ದತ್ತಾತ್ರೇಯ ಪಾಟೀಲ್ ಸಮರ್ಥಿಸಿಕೊಂಡರು. ಈ ಹೋರಾಟದಲ್ಲಿ ಇಡೀ ಬಿಜೆಪಿ ಪಕ್ಷ ನಮ್ಮ ಜೊತೆಗಿದೆ. ಕೇಂದ್ರದಲ್ಲಿಯೂ ನಮ್ಮದೇ ಸರ್ಕಾರವಿದೆ. ಅಗತ್ಯ ಬಿದ್ದರೆ ಈ ಇಡೀ ಬೆಳವಣಿಗೆಯ ಕುರಿತು ಕೇಂದ್ರ ಗೃಹ ಸಚಿವರಿಗೂ ದೂರು ನೀಡುತ್ತೇವೆ ಎಂದರು.
ಈ ಪ್ರತಿಭಟನಾ ವೇದಿಕೆಯಲ್ಲಿ ಭಾಷಣ ಮಾಡಿದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ಸಚಿವ ಕಮರುಲ್ ಇಸ್ಲಾಂ ಅವರು ಕಲಬುರಗಿಯನ್ನು ಛೋಟಾ ಪಾಕಿಸ್ತಾನ ಮಾಡುವುದಾಗಿ ಹೇಳಿದ್ದರು ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದರು. ಘರ್ಷಣೆಯನ್ನ ಇವತ್ತು ಆಗಿರುವಂತಹ ಉದಾಹರಣೆ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಂಥದ್ರಲ್ಲಿ ಈಗೇನು ಆಳಂದದ ಪ್ರಕರಣ, ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರುವಂತಹ ದೇವಸ್ಥಾನ, ರಾಘವ ಚೈತನ್ಯ ಏನು ನಮ್ಮ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಲಿಕ್ಕೆ ಅಲ್ಲಿ ನಮ್ಮ ಏನು ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ ಅದನ್ನು ಮಾಡಲಿಕ್ಕೆ ಇವತ್ತು ಗುಂಡಾಗರ್ದಿಯಿಂದ ಇವತ್ತು ನಮಗೆ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರಾದಂತಹ ಸುಭಾಷ್ ಕಾಕೋರು ಏನು ಅದು ಸರ್ಕಾರಕ್ಕೆ ಗಮನಕ್ಕೆ. ನಗರಾಭಿವೃದ್ಧಿ ಇಲಾಖೆಯಿಂದ ಸಾರಿಗೆ ಇಲಾಖೆಗೆ ಖಾತೆ ಬದಲಾವಣೆಯಾಗಿರುವ ಕುರಿತು ತಮಗೆ ಯಾವುದೇ ಬೇಸರವಿಲ್ಲ ಎಂದು ಸಚಿವ ಭೈರತಿ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ತಾವು ಬದ್ಧವಾಗಿರುವುದಾಗಿ ತಿಳಿಸಿದರು. ಖಾತೆ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಎಂಬ ವದಂತಿಗಳಿಗೆ ತೆರಳಿದ ಸಚಿವರು ಹೈಕಮಾಂಡ್ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ಹೇಳಿದರು. ಎಐಸಿಸಿ ನಾಯಕರು ಹಾಗೂ ರಾಜ್ಯದ ಹಿರಿಯ ನಾಯಕರು ಒಟ್ಟಾಗಿ ಯೋಚನೆ ಮಾಡಿ ನನಗೆ ಈ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾಯಕರು ಯಾವ ಖಾತೆಯನ್ನು ನೀಡಿದರೂ ಅದನ್ನು ಸಮರ್ಥವಾಗಿ ನಿಭಾಯಿಸಲು ನಾನು ಸಿದ್ಧನಿದ್ದೇನೆ. ಖಾತೆ ಬದಲಾವಣೆಯಿಂದ ನನಗೆ ಯಾವುದೇ ರೀತಿಯ ಬೇಸರ ಅಥವಾ ಅಸಮಾಧಾನವಿಲ್ಲ. ಸಾರಿಗೆ ಇಲಾಖೆಯನ್ನು ಅತ್ಯಂತ ಖುಷಿಯಿಂದ ಹಾಗೂ ಜವಾಬ್ದಾರಿಯಿಂದ ನಿಭಾಯಿಸುತ್ತೇನೆ ಎಂದು ಸಚಿವರು ತಿಳಿಸಿದರು. ಇದೇ ವೇಳೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂಬ ನಿರಂತರ ಒತ್ತಡ ಮತ್ತು ಆಗ್ರಹಗಳ ಕುರಿತು ಕೇಳಲಾದ ಪ್ರಶ್ನೆಗೆ ಸಚಿವರು ಮುಕ್ತವಾಗಿ ಉತ್ತರಿಸಿದರು. ಪಕ್ಷದಲ್ಲಿ ಯಾರೇ ಆದರೂ ತಮಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಕೇಳುವ ಮತ್ತು ಒತ್ತಾಯಿಸುವ ಹಕ್ಕು ಖಂಡಿತವಾಗಿಯೂ ಇರುತ್ತದೆ. ಆದರೆ ಅಂತಿಮವಾಗಿ ಯಾರಿಗೆ ಮಂತ್ರಿ ಸ್ಥಾನ ನೀಡಬೇಕು, ಯಾರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಎಂಬುದನ್ನು ಎಐಸಿಸಿ ವರಿಷ್ಠರು ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಖಾತೆಗಳ ಮರುಹಂಚಿಕೆ ಮತ್ತು ಸಂಪುಟ ವಿಸ್ತರಣೆಯ ತರಂಗಗಳ ನಡುವೆ ಸಚಿವ ಭೈರತಿ ಸುರೇಶ್ ಅವರ ಈ ಹೇಳಿಕೆ ಪಕ್ಷದ ಒಳಗೆ ಎಲ್ಲವೂ ಸುಸೂತ್ರವಾಗಿದೆ ಎಂಬ ಸಂದೇಶವನ್ನು ರವಾನಿಸಿದೆ. ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋಂತ ನೌಕರರು ಅವರು ಎಲ್ಲ ನಮ್ರದವ್ರು ಅಲ್ವಾ, ಎಲ್ಲ ನಾವೆಲ್ಲ ವ್ಯಕ್ತಿ ಅಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ನಾವೆಲ್ಲ ಸೇಮ್ ಫ್ಯಾಮಿಲಿ. ರೆಡ್ಡಿ ಅವ್ರು ಸಹ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದರಿಂದ ಸಮರ್ಥವಾಗಿ ಅಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಮಾಡ್ತೇನೆ. ಸರ್ಕಾರ, ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸಹಕಾರ ಕೊಡ್ತಿದ್ವಿ ಅಂತ ಹೇಳಿ. ತಮ್ಗೆ ನಗರಾಭಿವೃದ್ಧಿ ಇಲಾಖೆ ಖಾತೆ ಕೊಟ್ಟಿದ್ರೆ ಹಿಂದೆ ನಿಮ್ಗೆ ಸಾರಿಗೆ ಇಲಾಖೆ ಕೊಟ್ಟಿರೋದಕ್ಕೆ ನಿಮ್ಗೆ ಬೇಸರ ಇಲ್ವಾ? ನನಗೆ ಯಾಕೆ ಬೇಸರ? ಸಾರಿಗೆ ಇಲಾಖೆ ಆಗ್ಲಿ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಆಗ್ಲಿ, ಯಾವುದೇ ಇಲಾಖೆ ಕೊಟ್ಟರು ಸಹ ಅತ್ಯಂತ ಖುಷಿಯಾಗಿ ನಾನು ಕೆಲಸವನ್ನ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಎಐಸಿಸಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ಮೊಮ್ಮಗ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಸೂರಜ್ ಹೆಗಡೆ ಅವರ ಅಕಾಲಿಕ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀವ್ರ ಸಂತಾಪ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸೂರಜ್ ಹೆಗಡೆ ಅವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಆದೇಶಿಸಿರುವುದಾಗಿ ತಿಳಿಸಿದರು. ಸೂರಜ್ ಹೆಗಡೆ ಅವರೊಂದಿಗಿನ ಒಡನಾಟ ಹಾಗೂ ಪಕ್ಷಕ್ಕೆ ಅವರ ಕೊಡುಗೆಯನ್ನು ಮುಖ್ಯಮಂತ್ರಿಗಳು ಭಾವನಾತ್ಮಕವಾಗಿ ಸ್ಮರಿಸಿದರು. ಸೂರಜ್ ಹೆಗಡೆ ನಮ್ಮ ಅತ್ಯಂತ ಆತ್ಮೀಯ ಗೆಳೆಯ ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು. ನನ್ನ ಜೊತೆ ಪಕ್ಷದ ಪದಾಧಿಕಾರಿಯಾಗಿ ಮತ್ತು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದರು. ಅವರ ಕಾರ್ಯಕ್ಷಮತೆಯನ್ನು ನೋಡಿ ಅವರ ಬಗ್ಗೆ ನಾನು ವೈಯಕ್ತಿಕವಾಗಿ ದೊಡ್ಡ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೆ. ಇಡೀ ಪಕ್ಷವೇ ಅವರ ಸಂಘಟನಾ ಚಾತುರ್ಯದ ಮೇಲೆ ಅವಲಂಬಿತವಾಗಿತ್ತು. ಅವರು ಪಕ್ಷಕ್ಕಾಗಿ ಸದಾ ದುಡಿಯುತ್ತಿದ್ದ ತ್ಯಾಗವಂತ ನಾಯಕರಾಗಿದ್ದರು. ಸರ್ಕಾರ ಅವರ ಅಕಾಲಿಕ ನಿಧನದಿಂದ ಅವರ ಇಡೀ ಕುಟುಂಬ ತೀವ್ರ ನೋವಿನಲ್ಲಿದೆ. ಪಕ್ಷ, ಸರ್ಕಾರ ಹಾಗೂ ವೈಯಕ್ತಿಕವಾಗಿ ನಾನು ಅವರ ಕುಟುಂಬದ ಬೆನ್ನಿಗೆ ನಿಲ್ಲುತ್ತೇವೆ. ಅವರ ಅಂತಿಮ ಸಂಸ್ಕಾರದ ಕಾರ್ಯದಲ್ಲಿ ನಾನು ಸ್ವತಃ ಭಾಗಿಯಾಗಲಿದ್ದೇನೆ. ಇದೇ ವೇಳೆ ಸುದ್ದಿಗಾರರು ಕೇಳಿದ ರಾಜಕೀಯ ಪ್ರಶ್ನೆಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ತೀರಾ ಸಂಕ್ಷಿಪ್ತ ಹಾಗೂ ಜಾಣ್ಮೆಯ ಪ್ರತಿಕ್ರಿಯೆ ನೀಡಿ ಜಾರಿಕೊಂಡರು. ಎರಡನೇ ಹಂತದಲ್ಲಿ ನನಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಚಾಮರಾಜನಗರ ಕ್ಷೇತ್ರದ ಶಾಸಕ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಚಾಮರಾಜನಗರ ರಾಜ್ಯಸಭಾ ಹಾಗೂ ವಿಧಾನ ಪರಿಷತ್ ಚುನಾವಣೆಯ ಬಳಿಕ ವಿಸ್ತರಣೆಯಾಗಲಿರುವ ಸಚಿವ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಸಿಗಲಿದೆ ಎಂದು ಶಾಸಕ ಸಿ ಪುಟ್ಟರಂಗಶೆಟ್ಟಿ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲೆಗೆ ಒಬ್ಬರಂತೆ ಸಚಿವ ಸ್ಥಾನ ಸಿಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ನಾನು ಹಿರಿಯ ಶಾಸಕನಾಗಿದ್ದೇನೆ. ಅಲ್ಲದೆ ಘಟಾನುಘಟಿಗಳ ವಿರುದ್ಧ ಸತತ 4 ಬಾರಿ ಗೆಲುವು ಸಾಧಿಸಿದ್ದೇನೆ. ನಾನು 47 ವರ್ಷಗಳಿಂದ ರಾಜಕೀಯದಲ್ಲಿ ಕ್ಷೇತ್ರದಲ್ಲಿದ್ದೇನೆ. ಹೀಗಾಗಿ ನನಗೆ ಸಚಿವ ಸ್ಥಾನ ಸಿಗಲಿದೆ ಎಂದರು. ಮೊದಲನೇ ಹಂತದಲ್ಲಿಯೇ ನನಗೆ ಸಚಿವ ಸ್ಥಾನ ಕೊಡಬೇಕಿತ್ತು. ಎರಡನೇ ಹಂತದಲ್ಲಿ ಸಚಿವ ಸ್ಥಾನ ಕೊಡುತ್ತಾರೆ ಎನ್ನುವ ವಿಶ್ವಾಸವಿದೆ. ರಾಜ್ಯದಲ್ಲಿ ನಾನೊಬ್ಬನೇ ಉಪ್ಪಾರ ಸಮುದಾಯದ ಶಾಸಕನಾಗಿದ್ದೇನೆ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ಗೆ ಮನವಿ ಮಾಡಿಕೊಂಡಿದ್ದೇನೆ. ರಾಜ್ಯಸಭಾ ಹಾಗೂ ವಿಧಾನ ಪರಿಷತ್ ಚುನಾವಣೆ ಬಳಿಕ ವಿಸ್ತರಣೆಯಾಗಲಿರುವ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಸಿಗಲಿದೆ ಎನ್ನುವ ವಿಶ್ವಾಸವಿದೆ ಎಂದರು. ಯಾವ ವಿಸ್ತರಣೆ ಆಗ್ಬೋದು, ತಮಗೆ ಏನಾಗ್ಬೋದು? ನನಗೆ ಮೊದಲನೇ ಹಂತದಲ್ಲಿ ಕೊಡಬೇಕಾಗಿತ್ತು, ಆದ್ರೆ ಎರಡನೇ ಹಂತದಲ್ಲಿ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ.
ಈಗ ಒಂದು ಚುನಾವಣೆ ಇದೆ, ಅಂದ್ರೆ ರಾಜ್ಯಸಭೆಗೆ ಹೋಗ್ತಕ್ಕಂಥದ್ದು ಮತ್ತೆ ವಿಧಾನ ಪರಿಷತ್ ಮತದಾನ ಆದ್ಮೇಲೆ 22 ಸ್ಟಾರ್ಟ್ ಆಗಿದೆ. ತಮ್ಗೇನು ಭರವಸೆ ಇದೆ? ಖಂಡಿತವಾಗಿ, ಯಾಕಂತಂದ್ರೆ ನಾನು ರಾಜ್ಯದಲ್ಲಿ ಒಬ್ಬನೇ ಉಪಹಾರ 4 ಬಾರಿ ಗೆದ್ದಿದ್ದೀನಿ. ಘಟಾನುಘಟಿಗಳನ್ನೇ ಸೋಲ್ಸಿ ಗೆದ್ದಿರ್ತಕ್ಕಂಥದ್ದು ನಾನು. ನನ್ನದೇ ಒಂದು ಇತಿಹಾಸ ಹೇಳ್ಬೇಕು ಅಂದ್ರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು 47 ವರ್ಷ ನಾನು ರಾಜಕೀಯ ಮಾಡಿದ್ದೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿರಿಯ ಚೇತನ ಮುದ್ದೇಗೌಡರಿಗೆ 98ರ ಸಂಭ್ರಮ. ಖುದ್ದು ದೂರವಾಣಿ ಕರೆ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ಶುಭ ಹಾರೈಕೆ. ರಾಜ್ಯ ಸರ್ಕಾರ ಭರಿಸಿದ 5,30,00,000 ರೂಪಾಯಿ ಅನುದಾನಕ್ಕೆ ಕೃತಜ್ಞತೆ ಸಲ್ಲಿಸಿದ ಮುದ್ದೇಗೌಡರು. ನಿಷ್ಠಾವಂತ ಕಾರ್ಯಕರ್ತರಿಗೆ ಒಲಿದ ಟಿಕೆಟ್. ಪಕ್ಷದ ಸಂಘಟನೆ ಹಾಗೂ ನಿಷ್ಠೆಯನ್ನು ಗುರುತಿಸಿದ ಹೈಕಮಾಂಡ್. ವರಿಷ್ಠರ ನಿರ್ಧಾರಕ್ಕೆ ಬಿವೈ ವಿಜೇಂದ್ರ ಹರ್ಷ. ದೇವರಾಜ ಅರಸು ಮೊಮ್ಮಗ ಸೂರಜ್ ಹೆಗಡೆ ಅಕಾಲಿಕ ನಿಧನ. ಕಂಬನಿ ಮಿಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.